ಹಾಸ್ಯ ರಸದ ಒಂದೆರಡು ಪದ್ಯಗಳನ್ನು ನಾನು ಈಗ ಹಾಡಿ ತೋರಿಸ್ತೇನೆ. ಈ ಪ್ರಸಂಗವು ಶ್ರೀಮದ್ ಭಾಗವತ ಮಹಾಪುರಾಣದಿಂದ ಆಯ್ದುಕೊಂಡಿರುವಂತಹದ್ದು. ಅಜಮಿಳೋಪಾಖ್ಯಾನ ಅಂತ. ಅಜಮಿಳ ಅನ್ನುವ ಒಬ್ಬ ಬ್ರಾಹ್ಮಣ ವೇದಾಂಗವನ್ನು ಶಾಸ್ತ್ರಾಧ್ಯಯನವನ್ನು ಮಾಡಿದಂಥವ, ತಂದೆ ತಾಯಿಗಳ ಸೇವೆಯನ್ನು ಮಾಡಿರುವಂತಹ ಒಬ್ಬ ಬ್ರಾಹ್ಮಣ. ಆದರೆ ದೈವವಶಾತು ಕರ್ಮ ವಶದಿಂದ ಅವನು ಒಂದು ದಿವಸ ಕುಶ ಸಮೇತನ ತೆರೆಯುವುದಕ್ಕಾಗಿ ಕಾಡಿಗೆ ಹೋದಾಗ ಒಂದು ವೇಶ್ಯೆಯ ಅವನ ಕಣ್ಣಿಗೆ ಬೀಳ್ತಾಳೆ. ಆ ವೇಶ್ಯೆಯ ವ್ಯಾಮೋಹಕ್ಕೆ ಇವನು ಬೀಳ್ತಾನೆ. ಕೊನೆಗೆ ತನ್ನ ತಂದೆ ತಾಯಿಗಳನ್ನು, ತನ್ನ ಧರ್ಮಪತ್ನಿಯನ್ನು ಎಲ್ಲರನ್ನ ಬಿಟ್ಟು ಆ ವೇಶ್ಯೆಯೊಂದಿಗೆ ಸಂಸಾರವನ್ನು ಈತ ಮಾಡ್ತಾನೆ. ಅಲ್ಲಿ ಇವನು ದುಷ್ಟನಾಗ್ತಾನೆ. ಅಂದರೆ ಕೊಲೆ ಸುಲಿಗೆಯನ್ನು ಮಾಡುವಂಥದ್ದು. ಅಂದರೆ ಬದುಕಿಗೆ ಆ ವೇಶ್ಯೆಯನ್ನು ಸಂತೋಷಪಡಿಸುವುದಕ್ಕೋಸ್ಕರವಾಗಿ ಅವಳಿಗೆ ಧನ ಕನಕಾದಿಗಳನ್ನು ತಂದು ಕೊಡಬೇಕಲ್ಲ, ಅದಕ್ಕಾಗಿ ಅವನು ಮಾಡಬಾರದ ಪಾಪಕೃತ್ಯಗಳನ್ನೆಲ್ಲ ಮಾಡಿ ಕೊನೆಗೆ ಅವನಿಗೆ ಆ ವೇಶ್ಯೆಯಲ್ಲಿ 10 ಜನ ಮಕ್ಕಳು ಹುಡ್ತಾರೆ. ಆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತಾನೆ ಅವನು. ಆ ನಾರಾಯಣನ ವ್ಯಾಮೋಹದಲ್ಲಿ, ಕೊನೆಯ ಮಗನ ವ್ಯಾಮೋಹದಲ್ಲಿ ಅವನು ಮುದುಕನಾಗ್ತಾನೆ. ಸಾಯುವ ಸಂದರ್ಭದಲ್ಲಿ ಯಮದೂತರು ಬರ್ತಾರೆ ಅವನ ಪ್ರಾಣವನ್ನು ಎಳೆದುಕೊಂಡು ಹೋಗಲಿಕ್ಕೆ. ಆಗ ಅವನು ಹೆದರಿ ಭಯದಿಂದ ಆ ಯಮದೂತರನ್ನು ನೋಡಿ ಕೊನೆಯ ಮಗನ ಹೆಸರನ್ನು ಕರೀತಾನೆ, ನಾರಾಯಣ ಅಂಥೇಳಿ. ಆಗ ದೇವದೂತರು ಬಂದುಬಿಡ್ತಾರೆ. ಇವನನ್ನು ಯಮದೂತರು ಬಂದು ಪಾಶವನ್ನು ಹಾಕಿ ಎಳಿತಾ ಇದ್ದಾರೆ. ಈ ಕಡೆ ಇವನು ಕೂಗು ನಾರಾಯಣ ಅಂತ ಭಗವನ್ನಾಮ ಸ್ಮರಣೆಯನ್ನು ಮಾಡಿದ್ದರಿಂದ ಆ ಕಡೆ ದೇವದೂತರು ಬಂದು ಇವನನ್ನು ಯಮದೂತರಿಂದ ಬಿಡಿಸಿಬಿಡ್ತಾರೆ. ಮುಂದೆ ಯಮದೂತರಿಗೆ ದೇವದೂತರಿಗೆ ಸಂವಾದವಾಗುವಂಥದ್ದು. ಈಗ ಧರ್ಮ ಅಂದರೆ ಯಾವುದು, ಅಧರ್ಮ ಅಂದರೆ ಏನು, ನೀವು ಯಾಕಾಗಿ ಇವನನ್ನು ಎಳ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಯಾಕಾಗಿ ಇವನನ್ನು ಬಿಡಿಸಿದಿರಿ ಅಂತ ಇವರಿಬ್ಬರಲ್ಲಿ ಯಮದೂತರು ದೇವದೂತರು ಸಂವಾದ ಆಗಿ ಕೊನೆಗೆ ಭಗವನ್ನಾಮ ಸ್ಮರಣೆಯ ಎದುರಿಗೆ ಎಷ್ಟು ಪಾಪವನ್ನು ಮಾಡಿದರು. ಹರಿರ್ಹರತಿ ಪಾಪಾನಿ ಅಂತ ಹೇಳ್ತಾರೆ. ಹರಿ ಎನ್ನುವ ನಾಮಸ್ಮರಣೆ ನಾವು ಮಾಡಿದಂತಹ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಅನ್ನುವುದು ಶಾಸ್ತ್ರವಾಕ್ಯ. ಅದರಂತೆ ಅವನು ನಾರಾಯಣನ ಸ್ಮರಣೆಯನ್ನು ಮಾಡಿದ್ದರಿಂದ ಅವನು ಎಷ್ಟೇ ದುಷ್ಟನಾದರೂ ಅವನ ಪಾಪಗಳೆಲ್ಲ ಪರಿಹಾರವಾಗಿ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಆದ್ದರಿಂದ ಈ ಅಜಮಿಳ ಅನ್ನುವ ಪಾಪಿಯಲ್ಲ ಅನ್ನುವುದು ಈ ಕಥೆಯ ಒಂದು ಸಾರಾಂಶ. ಈ ಕಥೆಯಲ್ಲಿ ಹಾಸ್ಯ ರಸವೂ ಬರುವಂಥದ್ದು. ಅದರಿಂದ ಆ ಹಾಸ್ಯ ರಸದ ಒಂದೆರಡು ಪದ್ಯಗಳನ್ನು ನಾನು ಈಗ ಹಾಡಿ ತೋರಿಸ್ತೇನೆ. ಈ ಅಜಮಿಳ ಅವನಿಗೆ 80 ವರ್ಷ ಆಗುವಂಥದ್ದು. ಆ 80 ವರ್ಷದ ಮುದುಕನ ಒಂದು ಬದುಕು ಹೇಗಿರುತ್ತದೆ, ಅವನ ಸ್ಥಿತಿ ಹೇಗಿದೆ ಅನ್ನುವ ಚಿತ್ರಣವನ್ನು ಕೊಡುವಂತಹ ಒಂದೆರಡು ಪದ್ಯಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ ಈಗ. ರಾಗ ಇದು ಪುನ್ನಾಗ ತೋಡಿ. ಗೊರಗೊರ ಕೆಮ್ಮುವ ಮುದಿ ಹಾರ್ವೈಜನು ಅಜಮಿಳತಾನಾದ, ಗೊರಗೊರ ಕೆಮ್ಮುವ ಮುದಿ ಹಾರ್ವೈಜನು ಅಜಮಿಳತಾನಾದ, ಗಿರಗಿರ ತಿರುಗುವ ತಲೆಯನು ಕುಣಿಸುತ್ತ ಬಂದನು ಆ ಕೂಳ, ಗಿರಗಿರ ತಿರುಗುವ ತಲೆಯನು ಕುಣಿಸುತ್ತ ಬಂದನು ಆ ಕೂಳ, ತಾ ಬಂದನು ಆ ಕೂಳ. ಮುಂದೆ ಇವನಿಗೆ ಈ 80 ವರ್ಷ ಆದರೂ ಇಷ್ಟು ಅವನಿಗೆ ವೃದ್ಧಾಪ್ಯದ ಒಂದು ಪರಿಸ್ಥಿತಿ ಉಂಟಾದರೂ ಅವನಿಗೆ ವಿಷಯ ವಾಸನೆ ಹೋಗುವುದಿಲ್ಲ. ಅವನಿಗೆ ಇನ್ನೂ ಆ ವೇಶ್ಯೆ ಅಂದರೆ ಅವನ ಹೆಂಡತಿ, ಈಗ ವೇಶ್ಯೆ ಅವನ ಹೆಂಡತಿ ಆಗಿದೆ. ಅವನನ್ನು ಕರೆದು ಹೇಳ್ತಾನೆ, ಲಚ್ಚಿಯ ನೀ ಬರುಕು ಎನಗದೆ ಸುಖವನು ನೀ ಕೊಡುಕು. ಅಂದರೆ ವಿಷಯ ಸುಖದ ಲಾಲಸೆ. ಅವನು ಹೇಳ್ತಾನೆ ತನ್ನ ಹೆಂಡತಿ ಹತ್ತಿರ, ಇದು ಕುಂದಾಪುರ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ. ಲಚ್ಚಿಯ ನೀ ಬರುಕು ಎನಗದೆ ಸುಖವನು ನೀ ಕೊಡುಕು, ಮುಚ್ಚಿಡಲೇ ತಕೆ ನಿನ್ಮುಖ ಕಾಂಬುಕೆ, ಹೆಚ್ಚಿದೆ ಆಸೆಯು ಬಾಬಳಿ ಬೇಗ, ಹೆಚ್ಚಿದೆ ಆಸೆಯು ಬಾಬಳಿ ಬೇಗ. ಆಮೇಲೆ ಕೊನೆಗೆ ಅವನು ನಾರಾಯಣನ ಹೆಸರನ್ನ, ಆ ಮಗನ ಮೇಲೆ ವ್ಯಾಮೋಹ, ಅವನನ್ನ ಕರಿ ಅಂತ ಹೇಳ್ತಾನೆ. ಕರಿ ಕರಿ ನಾರಾಯಣನ ಅವನಿರದಿರೆ ಬೇಸರವನ, ಪರಿಪರಿ ತಿಂಡಿಯ ಕೊಡು ನೀನವನಿಗೆ, ತರಲೆಯ ಮಾಳ್ಪನು ಕಾಂಬುಗೆ ಖುಷಿಯಾತು, ತರಲೆಯ ಮಾಳ್ಪನು ಕಾಂಬುಗೆ ಖುಷಿಯಾತು, ಕರಿ ಕರಿ ನಾರಾಯಣನ. ಅವನ ಹೆಂಡತಿ ಅವನ ಈ ವಿಷಯ ಸುಖದ ಆ ಲಾಲಸೆಯನ್ನು ನೋಡಿ ಅವನನ್ನು ಹೀಯಾಳಿಸ್ತಾಳೆ. ಆ ಪದ್ಯ. ವರುಷ 80 ಕಾಣಿ
ನಿಮಗೆ ಮಾರನ ಚಟ ಎಂತಕ್ಕೆ ಹೇಳಿನಿ, ನಿಮಗೆ ಮಾರನ ಚಟ ಎಂತಕ್ಕೆ ಹೇಳಿನಿ, ನೀವು ಹೇಳಿನಿ, ನೀವು ಹೇಳಿನಿ. ಗೊರ ಗೊರಕ್ಕೆ ಗೊರ ಗೊರ ಕೆಮ್ತಿತ್ರಿ ತಲೆ ಆಟವಾಡ್ತಿತ್ತು, ಗೊರ ಗೊರ ಕೆಮ್ತಿತ್ರಿ ತಲೆ ಆಟವಾಡ್ತಿತ್ತು. ಈ ಪರಿ ಚಟ ಎಂತಕ್ ಸುಮ್ನೆ ಬಿದ್ಕಂಬ್ರಲೆ, ಈ ಪರಿ ಚಟ ಎಂತಕ್ ಸುಮ್ನೆ ಬಿದ್ಕಂಬ್ರಲೆ. ಪರುಷ ಎಂಬತ್ರಾದ್ರೂ ಕಾಣಿ, ನೀವು ಕಾಣಿ, ನೀವು ಕಾಣಿ. ಹೀಗೆ ಈ ಹಾಸ್ಯರಸ. ಇನ್ನು ಇದರಲ್ಲಿ ಬೇರೆ ಬೇರೆ ರಸಗಳ ಉತ್ತಮವಾಗಿರುವಂತಹ ಪದ್ಯಗಳು ಇವೆ. ಹಾಸ್ಯರಸವನ್ನು ಮಾತ್ರ ನಾನು ಮಾಡಿದೆ.